ಜಸ್ಟ್ 4 ಮಿನಿಟ್ಸಲ್ಲೇ ಮಾಡ್ಬೋದಂತ ಟೊಮೊಟೊ ಬಾತ್. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಎಣ್ಣೆ, ಸ್ವಲ್ಪ ಹಸಿ ಕಾಯಿ, ಸ್ವಲ್ಪ ಹಸಿ ಬಟಾಣಿ. ಇದು ಬಟಾಣಿ ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ನಂತರ ಎರಡು ಲವಂಗ, 2 ಚಕ್ಕೆ, ನಂತರ ಸ್ವಲ್ಪ ಟೊಮಾಟೊ, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಮಸಾಲ ರುಬ್ಬಬೇಕಲ್ಲ, ಶುಗರ್, ಬ್ಯಾಡಗಿ ಮೆಣಸಿನ್ಕಾಯಿ, ನಂತರ ಒಣ ಕೊಬ್ಬರಿ, ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಇಂಚು ಶುಂಠಿ ಸಾಕಷ್ಟೇ, ಇಷ್ಟು ಚಕ್ಕೆ, ಒಂದು 4 ಕರೆಕ್ಟ್ ಲವಂಗ ತೊಗೊಂಡಿದ್ದೀನಿ. ಇಷ್ಟು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು, ತರಿಯಾಗಿ ಏನು ಬೇಡ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಮಸಾಲ ರೆಡಿ ಇದೆ. ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೆನೆಸಿರುವಂಥ ಅಕ್ಕಿ, ತೊಳೆದು ನೆನೆಸಿರುವಂಥ ಅಕ್ಕಿ ಹಾಕಬೇಕು. ಅಕ್ಕಿನ ಇದ್ರೊಳಗೆ ಪಾತ್ರೆ ಒಳಗೆ ಹಾಕೋಣ. ಎಲ್ಲ ಅಕ್ಕಿನ ರುಬ್ಬಿರುವಂಥ ಮಸಾಲ ಹಾಕ್ಕೋಬೇಕು. ಮೊದಲೇ ತೋರಿಸಿದ್ನಲ್ಲ, ಒಣಮೆಣಸಿನ್ಕಾಯಿ, ಕೊಬ್ಬರಿ, ಚಕ್ಕೆ, ಲವಂಗ, ಈ ರುಬ್ಬಿರುವಂಥ ಮಸಾಲ ಇದಕ್ಕೆ ಹಾಕ್ಕೋಬೇಕು. ಮಸಾಲ ಹಾಕಿ ಸರಿ ಎಲ್ಲ ಅಕ್ಕಿಗೆಲ್ಲ ಮಸಾಲ ಹಿಡ್ಕೊಂಡು ಹೊಂದ್ಕೋಬೇಕು. ನಂತರ ನೀರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ನೀರು ಹಾಕಿದರೆ ಸಾಕು. ಸ್ವಲ್ಪ ಉದುರಿದ್ರೆ ಸ್ವಲ್ಪ, ಇಲ್ಲ ನಮಗೆ ಮೆತ್ತಗಿರಬೇಕು ಅಂತಂದರೆ 3 ಹಾಕ್ಕೊಳ್ಳಿ. ಅಷ್ಟು ಮೆತ್ತಗಲ್ಲ, ಅದು ಮೀಡಿಯಮು ಅಲ್ಲ, ಚೆನ್ನಾಗಿ ಒಂದು ಸೈಜ್ ಇರಲಿ ಅಂದರೆ 2 ಅರ್ಧ ಹಾಕ್ಕೊಳ್ಳಿ ಸಾಕಷ್ಟೆ. ನಾನು 2 ಹಾಕ್ಕೊಂಡಿದ್ದೀನಿ. ಪೂರಾ ಮುದ್ದೆನೂ ಇರಬಾರ್ದು, ಪೂರಾ ಉದುರು ಇರಬಾರ್ದು. ಉದುರು ಇದ್ದರೆ ಕುತ್ತಿಗೆ ಹಿಡಿತೈತೆ. ಪೂರಾ ಮುದ್ದೆ ಇದ್ದರೆ ಟೇಸ್ಟಿ ಅನಿಸಲ್ಲ. ಸ್ವಲ್ಪ ಮೀಡಿಯಮ್ ಇರಲಿ. 2 ಅರ್ಧ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲ ನಮಗೆ ಉದುರೇ ಇರಲಿ ಅಂದರೆ 2 ಹಾಕ್ಕೊಳ್ಳಿ. ಹಳ್ಳುಪ್ಪೆ ಹಾಕಿದರೆ ಚೆನ್ನಾಗಿ, ರುಚಿಗೆ ತಕ್ಕಷ್ಟು ಹಳ್ಳುಪ್ಪು ಹಾಕಿ. ನಾನು ಯಾವಾಗೂ ಅಡುಗೆಗೆ ಬಂದು ಹಳ್ಳುಪ್ಪೆ ಹಾಕೋದು. ಹಳ್ಳುಪ್ಪಿಂದ ಅಡುಗೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಒಂದು 2ರಿಂದ 3 ನಿಮಿಷ ಕುದಿಯಲು ಬಿಟ್ಟರೆ ರೆಡಿ ಆಗುತ್ತೆ. ಜಸ್ಟ್ 4 ಮಿನಿಟ್ಸಲ್ಲೇ ಮಾಡ್ಬೋದಂತ ಟೊಮೊಟೊ ಬಾತ್. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.